ಕೆಲ ದಿನಗಳ ಕೆಳಗಡೆ ಬೇಲನ್ನು ಪಡ್ಕೊಂಡು ಸ್ವಚ್ಛಂದ ಹಕ್ಕಿಯಂತೆ ಇರತಕ್ಕಂಥ ಆರೋಪಿ ದರ್ಶನ್, ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಇನ್ನೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇದೆ. ಇದೀಗ ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಕಡೆಯಿಂದ ಅಥವಾ ಗೃಹ ಇಲಾಖೆ ಕಡೆಯಿಂದ ಅಥವಾ ಪೊಲೀಸರ ಕಡೆಯಿಂದ ಮೇಲ್ಮನವಿ ಸಲ್ಲಿಕೆ ಆಗ್ತಾ ಇದೆ. ಜಾಮೀನನ್ನು ಕ್ವಶ್ಚನ್ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು, ಇವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ರದ್ದು ಮಾಡಿ, ಅವ್ರು ಮತ್ತೆ ಜೈಲಿಗೆ ಬರೋ ಥರ ಮಾಡಿ ಅಂಥೇಳಿ ಮನವಿ ಸಲ್ಲಿಸೋದು ಫಿಕ್ಸ್ ಆಗಿದೆ. ಮೇಲ್ಮನವಿ ಸಲ್ಲಿಸಬೇಕು ಅಂಥೇಳಿ ಗೃಹ ಇಲಾಖೆ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಗೃಹ ಇಲಾಖೆ ಅನುಮತಿ ಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಬೇಕಾದಾಗ ಗೃಹ ಇಲಾಖೆಯ ಮುಂದೆ ಈ ಒಂದು ವಿಚಾರ ಇತ್ತು, ಪತ್ರ ಇತ್ತು, ಇಂಥ ಕಾರಣಗಳಿಗೆ ಅವ್ರದ್ದು ಬೇಲ್ ರದ್ದಾಗಬೇಕು, ಹಾಗಾಗಿ ಅನುಮತಿ ಬೇಕು ನಮಗೆ ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಇಲಾಖೆ ಆಯಿತು ಗೋ ಹೆಡ್ ಅಂಥೇಳಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಕಾರಣದಿಂದಾಗಿ ಇದೀಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದು. ತನಿಖಾಧಿಕಾರಿಗಳ ಐಒ ಅಂತೀವಲ್ವ ನಾವು, ಇನ್ವೆಸ್ಟಿಗೇಷನ್ ಆಫೀಸರ್ ಅಂತೀವಲ್ವ, ಅವರ ಕೈ ಸೇರಿದೆ ಗೃಹ ಇಲಾಖೆಯ ಅನುಮತಿ ಪತ್ರ. ಸೊ ಈ ಒಂದು ಕಾರಣದಿಂದಾಗಿ ದರ್ಶನ್ಗೆ ಇದು ಸಂಕಷ್ಟವಾಗಿ ಮಾರ್ಪಾಟಾಗಬಹುದು. ಈಗ ಒಂದು ಕಡೆ ಆರೋಗ್ಯದ ವಿಚಾರ ಇಟ್ಕೊಂಡು ಬೇಲ್ ತೊಗೊಂಡಿದ್ದು, ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಇದು ಸಾಲದು ಅಂತ ನಾನು ಮೈಸೂರಿಗೂ ಹೋಗಬೇಕು ಅಂತ ಬಂದಾಗ ಮೈಸೂರಿಗೆ ಹೋಗಲಿಕ್ಕೂ ಕೂಡ ಕೋರ್ಟ್ ಕಡೆಯಿಂದ ಅನುಮತಿ ಸಿಕ್ಕಿದೆ. ಹೈಕೋರ್ಟ್ ಕಡೆಯಿಂದ ಆಯಿತು ಹೋಗಬಹುದು, ಒಂದು ತಿಂಗಳು ಕೊಡೋಕ್ಕಾಗಲ್ಲ, 15 ದಿನ ಹೋಗಿ ಬನ್ನಿ ಅಂತೇಳಿ ಬಹುಶಃ ಜನವರಿ 5ರವರೆಗೂ ಕೂಡ ದರ್ಶನದಲ್ಲಿರಬಹುದು ಅಂತ ಕಾಣುತ್ತೆ. ಅದಾದಮೇಲೆ ಮತ್ತೆ ವಾಪಸ್ ಆಗಬೇಕಾಗುತ್ತೆ ಬೆಂಗಳೂರಿಗೆ. ಇದರ ಮಧ್ಯದಲ್ಲಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ವಿಚಾರಣೆ ಏನಾದರೂ ಮಾಡಿದರೆ, ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಇಲ್ಲ ಬೇಲ್ ಕೊಟ್ಟರೋ ಸರಿಯಾಗಿದೆ ಅಂತ ಹೇಳಿದ್ರೆ ದರ್ಶನ್ ಆಚೆನೇ ಇರಬಹುದು. ಬೆನ್ನು ನೋವು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಜಾಮೀನು ಪಡ್ಕೊಂಡಿದ್ದದು ದರ್ಶನ್. 6 ವಾರಗಳ ಕಾಲದ ಮಧ್ಯಂತರ ಜಾಮೀನದು. ಹೈಕೋರ್ಟ್ ಅದನ್ನು ಕೊಟ್ಟಿತ್ತು, ಟ್ರೀಟ್ಮೆಂಟ್ ತೊಗೊಳ್ಳಿ ನೀವು ಅಂಥೇಳಿ. ಬೆನ್ನು ನೋವಿಗೆ ಇವತ್ತಿನವರೆಗೂ ಯಾವ ಕಾರಣವನ್ನು ಕೊಟ್ಟು ಬೇಲ್ ತೊಗೊಂಡಿದ್ರೋ ಆ ಕಾರಣದ ಪ್ರಕಾರ ಮಾಡಲೇ ಇಲ್ಲ. ಒಂದು ಮಧ್ಯಂತರ ಬೇಲ್ ಏನಕ್ಕೆ ಜಾರಿಯಾಗಿತ್ತೋ, ಇದಾದ್ಮೇಲೆ ರೆಗ್ಯುಲರ್ ಬೇಲೇ ಸಿಕ್ಬಿಟ್ಟಾಗ ಬೇರೆ ಬೇಲ್ಗಳ ವಿಚಾರ ಇರುತ್ತಲ್ಲ, ಅದು ಅಪ್ರಸ್ತುತ ಆಗಿಬಿಡುತ್ತೆ. ಅವ್ರು ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ತಗೊಳ್ಳಿಲ್ವಾ, ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳು ಒಂದು ವಿಚಾರವನ್ನು ಅದನ್ನು ರೈಸ್ ಮಾಡಬಹುದು, ಆದರೆ ಅದನ್ನು ಪ್ರಧಾನವಾಗಿ ಮಾಡೋಕ್ಕಾಗಲ್ಲ. ರೆಗ್ಯುಲರ್ ಬೇಲೆ ಸಿಕ್ಕಿದ್ದೆಲ್ಲ ಬಿಡ್ರಿ, ಆ ವಿಷಯ ಯಾಕೆ ಅಂತ ಕೇಳಿಬಿಡ್ತಾರೆ ಅವ್ರ ಕಡೆಯವರು, ವಕೀಲರುಗಳು. ಹಾಗಾಗಿ ಇಲ್ಲಿ ಆ ಬೇಲಿಗೇನು ಅಪ್ರಸ್ತುತ ಆಗಿಬಿಡುತ್ತೆ. ಆದರೆ ರೆಗ್ಯುಲರ್ ಬೇಲ್ ಇದೆಯಲ್ಲ, ಇದನ್ನು ಕ್ವಶನ್ ಮಾಡ್ಕೊಂಡು ಹೋಗ್ಬೋದು ಈಗ. ಸೊ ಇದಾದ ಬಳಿಕ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತಲ್ಲ, ಇದನ್ನೀಗ ಕ್ವಶನ್ ಮಾಡ್ತಾ ಇದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಸೊ ಹಾಗಾಗಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸದ್ಯ ವಿಶ್ರಾಂತಿಯಲ್ಲಿರೋದು. ಈ ಬೇಲ್ ಕತೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತೇಳಿ ಒಂದು ಟೆನ್ಷನ್ ಇದೀಗ ಶುರುವಾಗಿದೆ. ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ. ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ, ಮಾಡ್ತೀವಿ. ಥ್ಯಾಂಕ್ ಯು. ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ. ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ, ಮಾಡ್ತೀವಿ. ಥ್ಯಾಂಕ್ ಯು. ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ. ಪ್ರೊಸೀಜರಲ್ಲಿ ತಿಳಿಸ್ಕೊಳಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ದರ್ಶನ್ಗೆ ಇದೀಗ ಬೇಲ್ ವಿಚಾರಕ್ಕೆ ಇನ್ನೊಂದು ಸಂಕಷ್ಟ ಎದುರಾಗಬಹುದು. ಸುಪ್ರೀಂ ಕೋರ್ಟ್ಗೆ ಹೋಗಿ ಕ್ವಶನ್ ಮಾಡಿ ಅಂತೇಳಿ ಗೃಹ ಇಲಾಖೆ ಕಡೆಯಿಂದ ಅನುಮತಿ ಸಿಕ್ಕಾಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ರಮಕಾಂತ್, ಈಗಾಗಲೇ ದರ್ಶನ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನು ಏನು ಪೊಲೀಸರು ಹಾಕಿದ್ರು, ಆ ಚಾರ್ಜ್ ಶೀಟ್ ಅನ್ನ ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಸಂದರ್ಭ ಮೊದಲು ತರ್ಜುಮೆಯನ್ನು ಮಾಡಬೇಕಾಗುತ್ತೆ. ಆಂಗ್ಲ ಭಾಷೆಗೆ ತರ್ಜುಮೆಯನ್ನು ಮಾಡಿ ಅದನ್ನ ಅಲ್ಲಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಏನು ಇವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿರುವುದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಲಾಗುತ್ತೆ. ಅಂದ್ರೆ ಕೊಲೆ ಆರೋಪಿಗಳು ಇವ್ರಿಗೆ ಒಂದು ಅನಾರೋಗ್ಯದ ಕಾರಣವನ್ನು ನೀಡಿ ಒಂದು ಕಡೆಯಿಂದ ಮೊದಲು ಇಂಟ್ರಿಮ್ ಬೇಲ್ ಅನ್ನು ತಗೊಳ್ತಾರೆ, ಆಮೇಲೆ ರೆಗ್ಯುಲರ್ ಬೇಲ್ ಅನ್ನು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಅವ್ರಿಗೆ ನೀಡಿರುವಂತಹ ಜಾಮೀನು ಏನಿದೆ ಆ ಜಾಮೀನನ್ನ ರದ್ದು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಹಾಕುವಂಥದ್ದು. ಅದರ ಜೊತೆಗೆ ಸೂಕ್ಷ್ಮವಾದ ಸಾಕ್ಷ್ಯಾಧಾರಗಳನ್ನ ಅಲ್ಲಿಗೆ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಸುಪ್ರೀಂ ಕೋರ್ಟ್ಗೆ. ಏನು ಪ್ರಕರಣದ ತನಿಖಾ ಹಂತದಲ್ಲಿ ಪತ್ತೆಯಾಗಿರುವಂತಹ ಸಾಕ್ಷ್ಯಗಳು, ಏನು ಫೋಟೋಗಳಿರ್ಬೋದು, ರೇಣುಕಾಸ್ವಾಮಿ ಹಲ್ಲೆ ಮಾಡಿರುವಂತದ್ದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಏನು ಪೊಲೀಸರು ಕಲೆ ಹಾಕಿರ್ತಾರೆ, ಆ ಎಲ್ಲಾ ಎವಿಡೆನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿ ಕೊಲೆ ಆರೋಪಿಗಳಿಗೆ ಜಾಮೀನನ್ನು ರದ್ದು ಮಾಡಬೇಕು. ಯಾಕಂದ್ರೆ ಪ್ರಭಾವಿಗಳಾಗಿರುವ ಹಿನ್ನೆಲೆಯಲ್ಲಿ ಹೊರಬಂದ ನಂತರ ಇಡೀ ಪ್ರಕರಣದಲ್ಲಿರುವಂತಹ ಸಾಕ್ಷ್ಯಾಧಾರಗಳ ಮೇಲೆ ಇವರು ಪ್ರಭಾವ ಬೀರುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಇವರಿಗೆ ಜಾಮೀನು ರದ್ದನ್ನು ಮಾಡಬೇಕು. ಅದ್ರ ಜೊತೆಗೆ ಇನ್ನು ಟ್ರಯಲ್ ಕೂಡ ಪ್ರಕರಣ ಸ್ಟಾರ್ಟ್ ಆಗಲಿಲ್ಲ.
ಅಷ್ಟೊಳಗಾಗ್ಲಿ ಇವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಹೀಗಾಗಿ ಹೈಕೋರ್ಟ್ ನೀಡಿರುವಂತಹ ಜಾಮೀನು ಅರ್ಜಿಗೆ ತಡೆಯನ್ನು ಕೊಡಬೇಕು, ಅವರ ಜಾಮೀನು ರದ್ದನ್ನ ಮಾಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ. ಇದಾದ ಬಳಿಕ ಏನು ಹೈಕೋರ್ಟ್ ಅರ್ಜಿಯನ್ನ ಅಡ್ಮಿಟ್ ಮಾಡ್ಕೊಳ್ಳುತ್ತೆ. ತದನಂತರ ಅಬ್ಜೆಕ್ಷನ್ ಅನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೂ ಕೂಡ ಆರೋಪಗಳ ವಕೀಲರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಆ ಸೂಚನೆ ಮೇರೆಗೆ ಮುಂದಿನ ದಿನಗಳಲ್ಲಿ ಅದು ಟ್ರಯಲ್ ನಡೆಯುವಂತದ್ದು. ಈ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಆದ ಬಳಿಕ ಜಾಮೀನು ರದ್ದಾಗುತ್ತೆ, ಇಲ್ಲ ಅಂದ್ರೆ ಹೈಕೋರ್ಟ್ ನೀಡಿದಂತ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.